ದೇಶದಲ್ಲಿ ಬೀದಿ ನಾಯಿಗಳಿಗೆ ಕಾಂಗ್ರೆಸ್ ಸರ್ಕಾರ ಬಾಡೂಟ ಕೊಡತ್ತಂತೆ. ಇದು ಗ್ಯಾರಂಟಿನಾ? ಚಿಕನ್ನು ಎಗ್ ರೈಸು ಪಾಲಿಕೆ 8 ವಲಯದಲ್ಲಿ 600ರಿಂದ 700 ಬೀದಿ ನಾಯಿಗಳಿಗೆ ಬಾಡೂಟ ಕೊಡತ್ತಂತೆ. 2.80 ಕೋಟಿ ಟೆಂಡರ್ ಕರೆದಿದೆಯಂತೆ. ಏಯ್, ಬಾಯಿ ಮುಚ್ಕೊಂಡಿರಕ್ಕೆ ನಿಮ್ಗೆ ಏನಾರು ದುಡ್ಡು ಬೇಕಾದ್ರೆ ಹೇಳ್ರಪ್ಪ, ಇಲ್ಲಿ ಬನ್ನಿ, ಭಿಕ್ಷೆ ಹಾಕ್ತೀನಿ. ಕುಂತ್ಕೊಳ್ಳಿ ತಿಪ್ಪಯ್ಯನವ್ರೆ. ಅಯ್ಯೋ, ಯಾವನ್ರಿ ಅವನು ತರಲೇ ಇದು ಐಡಿಯಾ? ಇದು ನಾಯಿಗಳ ನಿಯಂತ್ರಣ ಆಗಲ್ವಂತ ಸರ್, ಅದು ಹೊಸವಲ್ಲಿ ಜನರನ್ನ ಕಚ್ಚಿಬಿಡುತ್ತಂತೆ, ಅದಕ್ಕೆ ಈ ಐಡಿಯಾ ಅಂತೆ. ಹೌದಾ? ವಿಶೇಷ ನಾಯಿನೇ ಇಲ್ದಂಗ್ ಮಾಡ್ಬೇಕು ನೀವು. ರಸ್ತೆನಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದಾಗಲ್ಲ ಅಂತಾನು ಹೇಳಿದೆ. ಯಾಕಾಗಲ್ಲ? ಆಗದೆ ಇದ್ಮೇಲೆ ಊಟ ಹಾಕ್ತೀರಿ, ಸರಿ. ಹಾಗಾದ್ರೆ ನಾಳೆ ನಾನು ದನ ಬಿಡ್ತೀನಿ, ದನ ಹೆಂಗೆ ತಡಿತೀರಿ? ದನನ ಅರೆಸ್ಟ್ ಮಾಡೋಂಗಿಲ್ಲ ನೀವು. ನಾಳೆ ಹಂದಿ ಬಿಡ್ರಿ ಎಲ್ಲರೂ ರೋಡ್ಗೆ. ಇದು ಆಕ್ಚುಲಿ ಚೆನ್ನಾಗಿರೋ ಹಂದಿ ರೋಡಲ್ಲೆಲ್ಲ ತಿನ್ಕೊಂಡು ಬದುಕಲಿ ಚೆನ್ನಾಗಿ. ಹಂದಿಗೂ ಊಟ ಹಾಕಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಯಾವನವನು ಆಫೀಸರ್ಗಳು? ಎಲ್ಲಿಂದ ಊಟ ಬರ್ತೀರಿ ನೀವೆಲ್ಲ ನಮ್ಮ ಪ್ರಾಣ ತಿನ್ನಕ್ಕೆ? ಯೋಗ್ಯತೆಗಳಿಗೆ ಇದು ಮಾಡೋದ್ರಿಂದ ಇನ್ನೇನಾಗ್ಬೋದು ಅಂತಾನು ಯೋಚನೆ ಮಾಡಲ್ವಲ್ಲ ಸರ್. ಫಸ್ಟ್ ಬುರ್ಡೆ ಬಿಟ್ಟರು, ಸಾಯಿಸ್ತೀವಿ ಇಂದಾಗ ಅವ್ರು ಯಾರ ಮನೆ ಗಾಂಧಿ ಕಾಗದ ಬರೆದ್ಬಿಟ್ಲು ಅಂದ್ಬಿಟ್ಟು ಬುರ್ಡೆ ಬಿಟ್ಕೊಂಡು ಕೂತ್ರು. ಸಂತಾನ ಹರಣ ಮಾಡಿ ಕಂಟ್ರೋಲ್ ಅಂದ್ರು. ಅದ್ರಂತ ಬುರ್ಡೆ ಅದರಲ್ಲಿ ಏನೇನೋ ಮಾಡ್ಕೊಂಡು ಹೋಗ್ಬಿಟ್ರು. ಆಮೇಲೆ ಈಗ ಈ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಾನೆ. ಕಳ್ಳರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಪೊಲೀಸ್ನವರು. ನಾಳೆ ಹೊಸ ಸ್ಕೀಮು. ನಿಮ್ಮಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗಿಂತ ಎಲ್ಲ ಎಮ್ಎಂಎಸ್ ಹೋಗ್ರಿ. ಹೇಳಿದ್ರೆ ಹೆಂಗಿರುತ್ತೆ? ಅಲ್ಲ, ಮನೆಗಳ ಬಾಗಿಲನ್ನು ನಾವೇ ತೆಗೆದು ಕೊಡುತ್ತೇವೆ ಒಂದು 6-7 ಅವ್ರಿಗೆ. ಕಷ್ಟ ಆಗಬಾರ್ದು. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಳ್ಳರನ್ನ. ಅದನ್ನ ಅವ್ರು ಯಾರ್ಯಾರ್ದೋ ಮನೆಗೆ ಹೋಗಿ ಏನೇನೋ ಮಾಡಿಬಿಡೋ ಬದಲು ನಾವೇ ಒಂದು ಆಯ್ಕೆ ಮಾಡೋ 6 ಮನೆ ತೆಕ್ಕೊಟ್ಬಿಡ್ತೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಯ್ಯೋ, ಅಯೋಗ್ಯರು ತಗೊಂಬಂದು BBMPನವರು ಮಾನ ಮರ್ಯಾದೆ ಲಜ್ಗೆಟ್ಟವ್ರು. ಎಸ್, ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.